ಅರ್ಜುನ್ ಎಂಬ ಯುವಕ ಬೆಂಗಳೂರು ನಗರಕ್ಕೆ ಹೊಸದಾಗಿ ಕೆಲಸಕ್ಕಾಗಿ ಬಂದಿದ್ದ. ಅವನು ಒಂದು ಹಳೆಯ ಬಾಡಿಗೆ ಮನೆಗೆ ಶಿಫ್ಟ್ ಆದ. ಆ ಮನೆ ಬಹಳಷ್ಟು ವರ್ಷಗಳ ಹಿಂದೆ ನಿರ್ಮಿತವಾಗಿತ್ತು. ಮನೆ ಮಲ್ಲೇಶ್ವರನ್ನ ಹಳೆಯ ಭಾಗದಲ್ಲಿ ಇತ್ತು. ಮನೆ ಯಜಮಾನರು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಒಂದು ವಿಚಾರವನ್ನು ಹೇಳಿದರು: ರಾತ್ರಿಯ 12 ಗಂಟೆಗೆ ಯಾರೂ ಮನೆ ಹೊರಗೆ ಹೋಗಬೇಡಿ. ಅರ್ಜುನ್ ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಂದು ದಿನ ಅವನು ಲೇಟ್ ಶಿಫ್ಟ್ ಮುಗಿಸಿ ರಾತ್ರಿ 11:45ಕ್ಕೆ ಮನೆಗೆ ಬಂದ. ಮನೆ ತುಂಬಾ ಶಾಂತವಾಗಿತ್ತು. ಆಗ ಬಾಗಿಲಿಗೆ ಹೊರಗೆ ಯಾರೋ ನಿಂತಿದ್ದಂತೆ ತೋರಿಸಿತು. ಅವನು ಬಾಗಿಲು ತೆರೆದು ನೋಡಿದ. ಯಾರೂ ಇರಲಿಲ್ಲ. ಆದರೆ ಬಾಗಿಲಿನ ಮುಂದೆ ಕೆಂಪು ಬಟ್ಟೆಯಲ್ಲಿ ಲಿಪ್ತವಾದ ಒಂದು ಸಣ್ಣ ಆಟದ ಗೊಂಬೆ ಇತ್ತು. ಅವನಿಗೆ ಅಲ್ಪ ಭಯವಾಯಿತು. ಆದರೆ ಅದು ಯಾರಾದರೂ ಮಕ್ಕಳ ಆಟವಾಗಿರಬಹುದು ಎಂದು ಭಾವಿಸಿ ಒಳಗೆ ಹೋಗಿ ದರವಾಜೆ ತಕ್ಕ ಮುಚ್ಚಿದ. ಆದರೆ ಗಂಟೆಯಾದ 12:05. ಏಕೆಂದರೆ ಟಿವಿ ಆಫ್ ಆಯಿತು. ಲೈಟ್ ಮಿಂಚಿತು. ಅಜ್ಞಾನವಾಗಿ ಒಂದು ಹೆಜ್ಜೆ ಹತ್ತಿರ ಬರೋ ಶಬ್ದ ಅವನು ನೋಡಿದ. ಅದೇ ಆಟದ ಗೊಂಬೆ ನೆನೆಗುದಿಗೆ ನಿಂತಿತ್ತು. ಮೊದಲು ಬಾಗಿಲು ಮುಂದೆ ಇದ್ದದ್ದು. ಅವನ ಕಣ್ಣು ತೆರೆದು ನೋಡುತ್ತಿದ್ದಂತೆ ಮನೆಯ ಗ್ಲಾಸ್ ಮಿರರ್ನಲ್ಲಿ ಒಂದು ಹಳೆಯ ಹೆಂಗಸಿನ ಪ್ರೀತಿ ಕಾಣಿಸಿತು. ಮುಖದಲ್ಲಿ ಹಚ್ಚಿದ ರಕ್ತ, ಕಣ್ಣಲ್ಲಿ ದಾಹ. ಅವಳು ಪಕ್ಕದ ಕೋಣೆಯ ತರುವಾಯ ನಗೆ ಹರಿದು ನಿಂತಿದ್ದಳು. ಅರ್ಜುನ್ ಅಂದು ರಾತ್ರಿ ಮನೆ ಬಿಟ್ಟು ಓಡಿದ. ನಂತರ ಗೊತ್ತಾಯಿತು, ಆ ಮನೆಯಲ್ಲೊಂದು ಕಾಲದಲ್ಲಿ ಕೊಲೆ ನಡೆದಿತ್ತು. ಮನೆ ಬಾಡಿಗೆಗೆ ಇಡುವವರೆಗೂ ನಿತ್ಯ ಒಂದು ಯುವಕ ಮರದಂತೆ ಮಾಡುತ್ತಿದ್ದಳು ಆ ಆತ್ಮೆ. ಪಾಠ: ಹಳೆಯ ಮನೆಗೆ ಹೋಗುವಾಗ ಅದರ ಇತಿಹಾಸ ಕೇಳಿ ನಂಬಿಕೆ ಇದ್ರೂ ಇಲ್ಲದಿದ್ದರೂ ಕಾಳಜಿ ವಹಿಸಿ. ಇನ್ನು ಭಯಾನಕ ಕಥೆಗಳು ಬೇಕಾದರೆ ನಾನು ಹೇಳಿಕೊಡುತ್ತೇನೆ. ತಂತ್ರಜ್ಞಾನ, ಮಾಂತ್ರಿಕತೆ ಅಥವಾ ಕಾಡಿನ ಪಿಶಾಚಿ ಕಥೆಗಳನ್ನು. ಇದರಂತೆ ಇನ್ನೂ ಕೆಲವು ಭಯಾನಕ ಹಾಗೂ ರೋಮಾಂಚನಕಾರಿ ಕನ್ನಡ ಕಥೆಗಳು ಇಲ್ಲಿ ನಿಮಗಾಗಿ.